ನೋಡ್ಬೇಕಾದ್ರೆ ಏನು ಗೊತ್ತಾಗಲ್ಲ, ಗೊತ್ತಾಗಲ್ಲ. ಬಟ್ ಏನು ಕಿರಣ್ ಬ್ಯಾಚಾ ನಿಮ್ದು? ಯಾವ ಕಿರಣ್? ನಾನು ಗಿರೀಶ ಒಂದೇನೆ. ಇವಾಗಷ್ಟೇ ಕೊಟ್ಟರು ಇವನೇ ಗಿರೀಶ. Punishment, you have to come home. ಸೂಪರ್ ಆಗಿ ಆಯ್ತು ರವಿ, ನೀನೆಲ್ಲ ಜ್ಞಾಪಿಸ್ಕೊಂಡ್ವಿ. ಮೇಡಮ್ ಕೇಳಿದ್ರು, ನಾನು ಹೇಳಿದಪ್ಪ ನಿಮ್ಮ ಬಗ್ಗೆ. ರವಿ ಥ್ಯಾಂಕ್ ಯು ಸೋ ಮಚ್. ಒನ್ ಆಫ್ ದ ಕೀ ಆರ್ಗನೈಸರ್ಸ್ ರವಿ. ಆಯ್ರಪ್ಪ ರವಿ. ಸುಮ್ಮನೆ ಅಲ್ಲ ಅದು ಇಲ್ಲ, ಮನೆಗೆ ಹೋದ್ಮೇಲೆ ನೋಡಿ ಖಾಲಿ. ಸೊ ನಾವಿನ್ನ ಪ್ಲಾನ್ ಮಾಡಿರ್ಲಿಲ್ಲ. ಅಷ್ಟೊತ್ತಿಗೆ ನಮ್ ಸಂತೋಷ್ ಹೋಗಿ ತಂದ್ಬಿಟ್ಟಿದ್ದ, ನೀವ್ ಏನ್ ಬೇಕೋ ಮಾಡ್ಕೊಳ್ಳಿ, ನಾನು ಕೊಡ್ಬೇಕು ಅಂತ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಸಂತೋಷ್. ಸೊ ಈ ತರ ಒಬ್ಬೊಬ್ರದ್ದು ಅಳಿಲು ಸೇವೆ ಇದೆ. ನಮ್ಮ ಗುರುರಾಜು ಅಷ್ಟೇ, ಫುಲ್ ಅವನು ಮೈಕ್ ತಂದು ಇದೆಲ್ಲ ಹೆಲ್ಪ್ ಮಾಡಿ ಅವನು ಮಾತ್ರ ಈ ಟನಲ್ ವೆಲ್ಕಮ್ ಏನಿದೆ ಕ್ರಿಕೆಟರ್ಸ್ ಎಲ್ಲ ಮಾಡ್ತಾರೆ ರಿಟೈರ್ ಆದಾಗ, ಆ ಐಡಿಯಾ ಎಲ್ಲ ಏನ್ ಮಾಡೋಣ ಅಂತ ನಿನ್ನೆ ರಾತ್ರಿ ಹಾಕಿ, ಸೊ ಅದನ್ನೆಲ್ಲ ಸಜೆಸ್ಟ್ ಮಾಡಿದ್ದು ನಮ್ಮ ಗುರು. ಥ್ಯಾಂಕ್ ಯು ಗುರು ಫಾರ್ ಆಲ್ ದ್ಯಾಟ್. ಸೊ ಒಂದೊಂದು ಸಣ್ಣದು ಇನ್ನೇನು ನಾನು ಇನ್ಯಾವುದು ಮರ್ಯಾದಕ ಕೆಲವರು ಹೆಸರು ತಗೊಳ್ಳಲ್ಲ ಅಂತವ್ರಿದ್ದಾರೆ. ನೀವು ಹೇಳ್ದಂಗೆ ಒಳ್ಳೆಯವ್ರಿಗೆ ಸಂಪಾದಿಸ್ಬೇಕು. ನಾವೇನೋ ಒಂದು ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಒಂಚೂರು ಏನೋ ಸರ್ ಒಂದ್ ಸೆಕೆಂಡ್, ಸೊ ಏನೋ ಒಂದು ಆರ್ಥಿಕವಾಗೋ ಇನ್ನೇನೋ ಒಂಚೂರು ಇದಾಗುತ್ತೆ, ಅವಾಗ ಕೆಲವರು ಇದ್ದಾರೆ ಇದೇ ಗ್ರೂಪ್ ಅಲ್ಲಿ. ಅದೇನೋ ಹೂ ದೇ ಆರ್ ಎಸ್ಟರ್ಡೇ ನೈಟ್ ಐ ವಾಸ್ ಟಾಕಿಂಗ್ ದಟ್ ಇಂಡಿವಿಜುವಲ್ ಫಾರ್ ಲಾಂಗ್ ಟೈಮ್. ಆ ಥರ ಎಷ್ಟೋ ಜನ ಇದ್ದಾರೆ. ನೀನು ಯೋಚನೆ ಮಾಡಬೇಡ, ನೀನು ಅನ್ಕೊಂಡಿರೋ ಬಡ್ಜೆಟ್ಗೆ 20% 100% ಜಾಸ್ತಿ ಆಗುತ್ತಾ? ಬಡ್ಜೆಟ್ ಬಗ್ಗೆ ಯೋಚನೆ ಮಾಡಬೇಡ, ಪ್ರೋಗ್ರಾಮ್ ಒಂದು ಮಾಡ್ತಾ ಇದೀವಿ, ನೀನು ಮಾಡು ಅಂತ ಹೇಳೋರು ಇದ್ದಾರೆ. ಅಂಡ್ ದೇ ನೋ ಹೂ ದೇ ಆರ್ ಅಂಡ್ ಈಚ್ ಆಫ್ ಯು ಇನ್ ದೇರ್ ಓನ್ ವೇ. ದುಡ್ಡು ಬಗ್ಗೆ ಅಳಿತಾ ಇಲ್ಲ ನಾವು, ಬಟ್ ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಅಂಡ್ I am very thankful to have such friends in our group who has done this. So ನಾವು ಬರೀ ನಮ್ಮ ಜೊತೆ ಓದಿದ್ದ ಕೆಲವ್ರನ್ನು ಕಳ್ಕೊಂಡಿದ್ದೀವಿ. ನಟರಾಜ್ ಅಂತ ಒಬ್ಬ ಒನ್ ಆಫ್ ದ ಬೆಸ್ಟ್ ಕ್ರಿಕೆಟ್ ಪ್ಲೇಯರ್ಸ್ ನಮ್ಮ ಟೀಮಲ್ಲಿ. ಮತ್ತೆ ಕಾಲು ಎಳೆಯೋದ್ರಲ್ಲಿ ಅವನ ತರ ಇದು ಇರಲ್ಲ, ನಟ ಭಯಂಕರ ಅವನು ನಟರಾಜ್ ಅಂತ. ಸೊ ಅವನ್ನ ಇಲ್ಲಿದ್ದಾರೆ ಫುಲ್ ನಮ್ ಚಿಟ್ಟಿ ಪಾಂಡು ಎಲ್ಲ ಒಂದು ಟೀಮ್, ಅವರೆಲ್ಲ ಲಾಸ್ಟ್ ಬೆಂಚ್ ಮೂರ್ತಿ ಎಲ್ಲ ಫುಲ್ ಅವ್ರದ್ದೆಲ್ಲ ನಮ್ ಸೇರ್ಸ್ಕೊಟ್ಟಿಲ್ಲ. ಅದು ಬೇರೆ ವಿಚಾರ. ಅವ್ರದ್ದೇ ಬೇರೆ ಟೀಮ್ ಇತ್ತು. ಪಂಚಪಾಂಡವರು ನಿಮ್ ಕ್ಲಾಸಲ್ಲಿ ಮೋಸ್ಟ್ಲಿ ಆಚೆ ನಿಂತ್ಕೊಳ್ಳ. ಮತ್ತೆ ಸೂರ್ಯನೂ ಅಷ್ಟೇ, ಸೂರ್ಯನೂ ಅಷ್ಟೇ ಅವಾಗ ನಮ್ ರವಿನೂ ಅಷ್ಟೇ. ಅವ್ನು ಹೇಳಿದ ನಿಮ್ಗೆ ಅವತ್ತು ಮನೆ ಬಂದಾಗ ಹೇಳ್ದ. Thank you for in today's world that is the biggest regret. But we appreciate you coming here and sharing these moments with us. So we take ಒಂದೊಂದು ಸಣ್ಣ ಕೆಲಸನ ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ನಮ್ಮ ಜೊತೆ ಸೇರಿದ ನಿಮ್ಮ ಮನೆಗೆ ಬಂದಾಗ ಒಂದೊಂದು ಸಣ್ಣ ಪ್ಲಾನ್ ಇರ್ಬೋದು. ಪಾಂಡು ಆಗ್ಲಿ, ನಮ್ಮ ಸಂತೋಷ್ ಆಗ್ಲಿ, ರವಿ ಮರಿಬಾರ್ದು. ಅವನು ಇವತ್ತಿಲ್ಲ ಇಲ್ಲಿ, ಅವನ ಫ್ಯಾಮಿಲಿ ಫಂಕ್ಷನ್ ಇದೆ, ಮಿಸ್ ಮಾಡೋಕ್ಕಾಗ್ಲಿಲ್ಲ. ಸೊ ಈಸ್ ಗಾನ್ ಟು ಶಿವಮೊಗ್ಗ. ಅವನು ಎಷ್ಟು ಇದು ಅಂದ್ರೆ ಈ ಡೀಟೇಲ್ಸ್ ಏನ್ ನೋಡ್ತಾ ಇದೀರೋ, ಅವನು ಗುರು ವಂದನ ಮಾಡ್ತಾ ಇದೀವಿ, ತಮಾಷೆ ಅಲ್ಲ ಅದು. ಯಾರೇ ಏನೇ ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಈ ಅಂಗಡಿಗೆ ಹೋಗೋಣವ,
ಈ ಅವ್ರ ಅಂಗಡಿ ಕರ್ಕೊಂಡೋದ ಈ ಮೆಮೆಂಟೋಸ್ ನೀವೇನ್ ನೋಡ್ತಾ ಇದ್ದೀರಾ, ಇದನ್ನ ಇನ್ನು 5 minutes ಅಲ್ಲಿ ಚೂಸ್ ಮಾಡಿದ್ದ ಅವನು. ಇದು ಆಯ್ತಾ, ಮೆಮೆಂಟೋಸ್ ಏನೋ ಬಂತು. ಸೊ ಹೌ ಡು ವಿ ಡಿಸೈನ್ ಇಟ್ ಅಂತ ನಮ್ಮಲ್ಲಿ ಆಲ್ರೆಡಿ ತುಂಬಾ ಒಬ್ಬ ಕಲಾವಿದರಿದ್ದಾರೆ, ನೀವು ನೋಡಿರ್ಬೋದು. ನಮ್ಮ ದಿನಚರಿ ಪತ್ರಿಕೆಗಳೆಲ್ಲ ಅವ್ರು ಬರೀತಾ ಇರ್ತಾರೆ. ಸುರೇಶ್, ನಮ್ಮ ವೆಲ್ಕಮ್ ಮಾಡ್ತಾರೆ ಸುರೇಶ್ ಬಾಲ್ಚಂದ್ರು. ಸೊ ನಾನೊಂದು ಗುರು ಬ್ರಹ್ಮ ಗುರು ವಿಷ್ಣು ಶ್ಲೋಕ ಸಜೆಸ್ಟ್ ಮಾಡಿದ್ದೆ. ಅದಕ್ಕಿಂತ 100% ಬ್ಯೂಟಿಫುಲ್ ಇದು. ನೀವು ಶ್ಲೋಕ ನೋಡಿದ್ರೆ ತ್ರಿರೇಖಾ ಸೂಚಕ ಶೈವ ಅಂತ ನಮ್ಮ ಸುರೇಶ್ ಅವರು ಸಜೆಸ್ಟ್ ಮಾಡಿ ಇಷ್ಟು ಚೆನ್ನಾಗಿ ಬರೋಕ್ಕೆ ನಮ್ಮ ಸೂರಿ ಕಾರಣ. ಸೊ ಮೊಮೆಂಟೋ ಡಿಸೈನ್ ಇದೆ. ನಾವಿಬ್ರು ಇಂಗ್ಲಿಷು ಇದು, ಬಟ್ ಕನ್ನಡ ವಾಟ್ ಎವರ್ ಇದೆ. ಫೆಬ್ರವರಿ ಅನ್ಸುತ್ತೆ ಕರ್ಕೊಂಡು ಬರಲೇಬೇಕಾಯ್ತು. ಕರ್ಕೊಂಡ್ ಬಂದ್ಮೇಲೆ ಸ್ಕೂಲಲ್ಲಿ ನಾನು ಪ್ರೇಯರ್ ಹೇಳ್ಕೊಡ್ತಾ ಇದ್ದೆ, ಹಾಡು ಹೇಳ್ತಿದ್ದೆ. ಹಾಡು ಹೇಳಕ್ ಮಾತ್ರ ಬಾ ಮರಿ, ಹಾಡೆಲ್ಲ ಕಲ್ತ್ಕೋ ಹೇಳು ಅಂದ್ರೆ ಕ್ಲಾಸಲ್ಲಿ ಮಾತ್ರ ಕುಡಿಸ್ತಾ ಇರಲಿಲ್ಲ. ದಸರಾ ರಜಾ ಬಂತು, ವಾಪಸ್ ಬಂದು ಮರ್ತೋಗಿರ್ತಾರೆ ಅಂತ ಕೂತ್ರೆ ಹೇಳು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಗ್ರೂಪ್ಗೆ. ಇನ್ಫ್ಯಾಕ್ಟ್ 90% ಆಫ್ ದಮ್ ಗಿಂತ ಜಾಸ್ತಿ ನಮ್ಮ ಗಿರೀಶ್ ಅಂತ, ಅವನು ಕನ್ನಡ ಮೀಡಿಯಂ ಬಿ ಸೆಕ್ಷನ್ ಇಲ್ಲ, ನನಗೆ NCC ಇದ್ದ. ಸೊ ನನಗೆ ಅವ್ನು ಜ್ಞಾಪಕ ಇದ್ದಿದ್ದೆ, ಬಟ್ ಇಬ್ರಿಗೂ ಲೂಸ್ ಇತ್ತು ಚಡ್ಡಿ, ಗಿರೀಶ್ ಕಾಂಟ್ರಿಬ್ಯೂಷನ್ ಟು ದಿಸ್ ಗ್ರೂಪ್ ಈಸ್ ಇಮ್ಮೆನ್ಸ್ ಆಕ್ಚುಲಿ. ಎಲ್ಲ ಒಂದು ಇವತ್ತು ಲ್ಯಾಂಪ್ ಲೈಟಿಂಗ್ ಇಂದ ಹಿಡಿದು ಆ ಸಣ್ಣ ಸಣ್ಣ ವಿಚಾರ ಎಲ್ಲಾನು ಸಜೆಸ್ಟ್ ಮಾಡಿ ತಂದು ನಮ್ಮ ಆನಂದ ಆಗಲಿ ಫೋಟೋ ಎಲ್ಲ. ಸೊ ಒಂದು ಸಣ್ಣ ಸಣ್ಣ ನೋಡಿಕೊಂಡು ಗಿರೀಶ್. ಸೊ ಫಸ್ಟು ನಮಸ್ಕಾರಪ್ಪ ನಮ್ಮ ಅನಂತಾಚಾರ್. ಅವ್ರು ಇಲ್ಲದೆ ಇದ್ರೆ ಈ ಬಿಲ್ಡಿಂಗು ಇದು ಏನು ನಮಗೆ ಕಾಣಿಸ್ತಾ ಇಲ್ಲ. ಅವರು 1910ಇಂದ 1976ವರೆಗೂ ಇದ್ದಿದ್ರು ಅನಿಸುತ್ತೆ. ಇದ್ದರು 21/4 ಆಮೇಲೆ ಅವ್ರು ತೀರ್ಕೊಂಡಿದ್ದಾರೆ. 21/4/76ಗೆ ತೀರ್ಕೊಂಡಿರೋದು ಅಲ್ವಾ? ಕರೆಕ್ಟ್. ಯಾ. So I saw in the paper day before yesterday, last week publicity ಆಯ್ತು ಇವ್ರದ್ದು. ಆವಾಗ ಅದನ್ನ ನೋಡಿ ಹೇಳ್ತಾ ಇದ್ದೀನಿ. ಅವರು ತುಂಬ ಸೇವೆ ಮಾಡಿದ್ದಾರೆ ನಮ್ಮ ಅನಂತಾಚಾರ್. ಅವರು ಇವತ್ತು ಒಳ್ಳೆ ಸೀಡ್ಸ್ಗಳು ಹಾಕಿದ್ದಾರೆ ಭೂಮಿಯಲ್ಲಿ ಬೆಳೆಯೋದಕ್ಕೆ. ನಿಮ್ಮಂಥ ವಿದ್ಯಾರ್ಥಿಗಳನ್ನು ನಾವು ನೋಡೋದಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ನೀವೆಲ್ಲ ಬೆಳೆದು ಪ್ರಪಂಚ ಲೆವೆಲಲ್ಲಿ ಮುಂದೆ ಬರಬೇಕು. ವೆನ್ ಐ ಹರ್ಡ್ ದಿಸ್, ಇವಾಗ ಯಾರೋ ಒಬ್ರು ಲಾಯರ್ ಹೇಳೋದು ದುಬಾಯ್ ಎಲ್ಲ ಕಡೆ ಓಡಾಡಿ ತುಂಬ ಕೆಲಸ ಮಾಡಿದ್ದೀನಿ ಅಂತ. ಯಾರು ಲಾಯರ್? ಪೂರ್ಣ ಪ್ರಸಾದ್. ಸೊ ಈಗ ನೀವು ಎಲ್ಲ ಕಡೆ ಇರಬೇಕು. ನಮ್ಮ ಆಚಾರ್ಯ ಪಾಠಶಾಲಾ ಎಲ್ಲ ಕಡೆ ಕಾಣಿಸ್ಕೋಬೇಕು. ಯಾರು? ಅನಂತಾಚಾರ್ ಅವ್ರು. ನಾನು 1980 ಜಾಯ್ನ್ ಆಗಿದ್ದು. ಒಂದು ನಿಮಿಷಗಳು ಐ ಆಮ್ ವೆರಿ ಹ್ಯಾಪಿ ಇನ್ ದಿಸ್ ಬಿಲ್ಡಿಂಗ್. ಇವತ್ತಿಗೂ ಅಷ್ಟೇ. I am very luckiest and very hard working teacher, and I am very happy in the world. Okay? ತುಂಬ ಕೆಲಸ ಮಾಡಿದ್ದೀನಿ. ನಂದು ಪೇಂಟಿಂಗು, TV ಎಲ್ಲದರಲ್ಲೂ ಬಂದಿದೆ. ಎಲ್ಲ ಮಾಡಿ ಈಗ ನಾನು ಕೂತ್ಬಿಟ್ಟಿದ್ದೀನಿ. ನಾನು ವರ್ಲ್ಡ್ ವೈಡ್ ರೆಕಾರ್ಡು ಆಗಿದ್ದೀನಿ. ನನ್ನ ಪೇಂಟಿಂಗ್ ವರ್ಲ್ಡ್ ವೈಡ್ ಹೋಗಿದೆ. US, ಅಮೇರಿಕಾ, ಲಂಡನ್, ಡೆಲ್ಲಿ ಎಲ್ಲ ಕಡೆ ಓಡಾಡಿದೆ. ನಂದು ಬಯೋಗ್ರಾಫ್ ಎಲ್ಲ ಅಕಾಡೆಮಿಯಲ್ಲಿದೆ. ಸ್ಟೇಟ್ ಲೆಕ್ಕ ಕಡೆ ಅಕಾಡೆಮಿ ಆ್ಯಂಡ್ ಭಾರತೀಯ ವಿದ್ಯಾಭವನ್ ಹಿಂಗೆಲ್ಲ ತುಂಬ ಕಡೆ ಇದೆ. ನಾನು ಹೇಳ್ಕೋಬೇಕಾದ್ರೆ ತುಂಬ ಕಾಪಿ ಮಾಡಿ ಇಟ್ಟಿದ್ದೀನಿ. ನಂದು ಒಂದು ಬಯೋಗ್ರಾಫ್ ಬರೀಬೇಕು ಅಂತಲೇ ಹೊರಟಿದ್ದೀನಿ. ಇಟ್ ಟೇಕ್ಸ್ ಟೈಮ್. ಓಕೆ, ಇನ್ನೂ ಬೇಕಾದ್ರೆ ಹೇಳ್ತಾನೆ ಇರ್ಬೋದು. ನೀವೆಲ್ಲರೂ ಚೆನ್ನಾಗಿ ಮುಂದೆ ಬನ್ನಿ. ನಿಮ್ಮ ಮಕ್ಕಳಿಗೆಲ್ರಿಗೂ ಚೆನ್ನಾಗಿ ಎಜುಕೇಷನ್ ಕೊಡಿ. ಅದು ವೆರಿ ಇಂಪಾರ್ಟೆಂಟ್. ಸೊ ಈಗ ಒಂದು ಶ್ಲೋಕ ಹೇಳ್ಕೊಡ್ತೀನಿ, ಅದನ್ನು ನೀವೆಲ್ಲರೂ ಹೇಳಬೇಕು. ಹಾಡು. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ. ಶ್ರೀನಿವಾಸ ಗೋವಿಂದ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ದಶರಥ ರೂಪ ರಾಮ ಗೋವಿಂದ, ರಾಮ ಕೃಷ್ಣ ಗೋವಿಂದ, ಕೃಷ್ಣ ರಾಮ ಗೋವಿಂದ, ಗೋವಿಂದ ಹರೆ ಗೋವಿಂದ, ಗೋವಿಂದ ಹರೆ ಗೋವಿಂದ. ಥ್ಯಾಂಕ್ ಯು. ಭಗವಂತನ ಧ್ಯಾನ ಅವ್ರು ಮಾಡಿದ್ದಾರೆ.
ಹಾಗೆ ಅನಂತಾಚಾರ ಧ್ಯಾನನು ನಾನು ಇನ್ನೂ ನೆನೆಸ್ಕೊಳ್ತೀನಿ. ನಮ್ಮ ಹಿರಿಯರು SKR ಅವರು ಇರ್ಬೋದು, ಅವ್ರ ಹಿಂದೆ ರಾಮಾಚಾರ ಅವರು ಇರ್ಬೋದು, ಎಲ್ಲರೂ ನಮಗೆ ಕಲಿಸಿದವರು, ಹೀಗೆ ಮಾಡಿ ಅಂತ ಹೇಳಿ ಕಲಿಸಿದವರು ನೆನಪಿಸ್ಕೊಳ್ತಾ, ಒಬ್ಬ ರೈತನಿಗೆ ಫಸಲು ಬಂದಾಗ ಎಷ್ಟು ಸಂತೋಷ ಆಗುತ್ತಲ್ಲ, ಬೆಳೆದಿದ್ದನ್ನು ಬಿತ್ತಿದ್ದನ್ನು ನೋಡಿದಾಗ ಅದರ ಫಲ ನೋಡಿದಾಗ ಏನು ಸಂತೋಷ ಆಗುತ್ತೆ, ಆ ಸಂತೋಷ ಇವತ್ತು ನಮಗೆ ಆಗ್ತಾ ಇದೆ. ನಾವು ಏನು ಹೇಳ್ಕೊಟ್ವೋ, ಏನೇನು ಮಾತಾಡಿದ್ವೋ ನಮಗೆ ಅಷ್ಟು ವಿವರ ನೆನಪಿಲ್ಲ. ಆದರೆ ನಿಮ್ಮಲ್ಲಿ ಒಬ್ಬೊಬ್ಬರು ಬಂದು ನೀವು ಈ ಮಾತು ಹೇಳಿದ್ರಿ, ಅದರಿಂದ ನನ್ನ ಬದುಕು ರೂಪುಗೊಳ್ತು ಅಂತ ಹೇಳುವಾಗ, ಅಥವಾ ಈ ಕೊಟೇಶನ್ ಕೊಟ್ರಿ, ಇವಾಗ ಯಾರು ಹೇಳಿದ್ರು ಕಗ್ಗವನ್ನು ಹೇಳ್ಕೊಟ್ರಿ ನೀವು, ನಾನು ತಾಯಿ ಹತ್ರ ಓದಿಸ್ತಾ ಇದ್ದೆ, ಓದಿ ಕಲಿತಾ ಇದ್ದೆ, ಇವೆಲ್ಲ ನಮಗೆ ಸಿಗೋವಂಥ, ನೀವೇನೋ ಯಾವ ಬೇಕು ಭಾರತ ರತ್ನ ಪ್ರಶಸ್ತಿಯನ್ನೇ ಅಥವಾ ಇನ್ನೇನೋ ಒಂದು ಪ್ರಶಸ್ತಿಯನ್ನೇ, ಇವೆಲ್ಲ ನಮ್ಮ ಪ್ರಶಸ್ತಿಗಳು. ಭಗವಂತ ಇದನ್ನು ಕೇಳಿದ್ರೆ ಆಯ್ತಪ್ಪ, ಏನೋ ಒಂದು ಬದುಕಿನಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಅಂತ ಅನಿಸಿದ್ರೆ ಸಾರ್ಥಕ ನಮ್ಮ ಬದುಕು. ಅದನ್ನು ನೀವು ಮಾಡಿದ್ದೀರಿ, ಇವತ್ತು ಮಾಡಿ ತೋರಿಸಿದ್ದೀರಿ. ಸೋ ವೆರಿ ಹ್ಯಾಪಿ. ನಮ್ಮ ಹಿರಿಯ ವಿದ್ಯಾರ್ಥಿ, ನಾನು ಬರೋಕ್ಕಿಂತ ಮೊದಲು 72ರಲ್ಲಿ ಇದ್ದವರು ಒಂದು ಮಾತು ಹೇಳಿದರು, ಗುರು ಶಿಷ್ಯ ಸಂಬಂಧ ಅಂತ ಹೇಳಿ. ಈಗ ಮಾಡರ್ನ್ ಎಜುಕೇಷನ್ ಏನಿದೆ ಹೊರಗಿನ ಶಾಲೆಗಳಲ್ಲಿ, ಅಲ್ಲಿ ಗುರು ಶಿಷ್ಯ ಸಂಬಂಧ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ಯಾಕೆಂದರೆ ನಿಮ್ಮಲ್ಲಿ ಅನೇಕ ತಂದೆಯರ ಮಕ್ಕಳುಗಳು ಶಾಲೆಗೆ ಹೋಗ್ತಾ ಇರುವಾಗ ಹೇಗಿದೆ ಅಂತ ಅನ್ನೋದು ನಿಮಗೆ ಕಾಣಿಸ್ತಾ ಇರ್ತದೆ. ಪರೀಕ್ಷೆ ನಂಬರು ಎಲ್ಲ ಮಾರ್ಕ್ಸಿಸ್ಟ್ಗಳಾಗಿದ್ದೀವಲ್ಲ, ಈಗ ಮಾರ್ಕ್ಸ್ ಬೇಕು ಅಂತ ಅನ್ನುವಂಥ ಭಾವದಲ್ಲಿ ಆ ಗುರು ಶಿಷ್ಯರ ಒಂದು ರ್ಯಾಪೋ ಏನಿದೆ, ಒಂದು ಪ್ರೀತಿ ವಿಶ್ವಾಸ, ಅದು ಕಳೀತಾ ಇದೆ ಅಂತ ಅನ್ನೋ ಸಂದರ್ಭದಲ್ಲಿ ಅವರು, ನಾನು ಇಲ್ಲಿ ಅದನ್ನು ನೋಡಿದೆ ಅಂತ ಅನ್ನೋ ಮಾತನ್ನು ಹೇಳಿದ್ರು. ಈ ಶಾಲೆಯಲ್ಲಿ ನಾನು ಆ ಗುರು ಶಿಷ್ಯ ಪ್ರೀತಿಯನ್ನು ನೋಡಿದೆ, ಅದರಿಂದ ಬೆಳೆದೆ ಅಂತ ಹೇಳಿ RNS ಅವ್ರನ್ನ ತುಂಬ ನೆನೆಸ್ಕೊಂಡ್ರು. ಅವ್ರು ನಮ್ಮ ಬದುಕನ್ನು ಕಟ್ಟಿಕೊಟ್ರು ಅಂತ ಹೇಳಿ. ಆ ಗುರು ಶಿಷ್ಯ ಸಂಬಂಧ ಬೆಳೆಯುವಂತಹ ಒಂದು ವಿಶೇಷ ಶಾಲೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿರೋದು. ಈ ಶಾಲೆ ಆದ ನಂತರದಲ್ಲಿ ಪೂರ್ಣ ಪ್ರಮತಿಯಿಂದ, ಐ ಆಮ್ ವೆರಿ ಸೆಲ್ಫಿಶ್, ಐ ಆಮ್ ಸಾರಿ, ಲೆಟ್ ಮಿ ಬಿ ಸೆಲ್ಫಿಶ್. ಈಗ ಎಲ್ಲಿ ಮಾಡ್ತಾ ಇದ್ದೀನಿ, ಅದಕ್ಕೇನು ಬೇಕು ಅಂತ ವಿಚಾರ ಹೇಳ್ತೀನಿ, ನನ್ನ ವಿಷಯ ಬೇಡ, ಆ ಶಾಲೆಯ ವಿಚಾರ ಹೇಳ್ತಾ ಇದ್ದೀನಿ. ಅಲ್ಲಿ ನಮಗೆ ಇರ್ತಕ್ಕಂಥದ್ದು ಅಷ್ಟೇ, ಈ ಗುರು ಶಿಷ್ಯ ಸಂಬಂಧ. ಒಬ್ಬ ಗುರು, ನಿಮ್ಮೆಲ್ಲ ಯಾರು ಹೇಳಿದ್ರಿ, ಮಾಡೆಲ್ ಆಗಿ ನಿಂತರೆ ಸಾಕು, ಪಾಠ ಮಾಡದೇ ಇದ್ರೂ ಪರವಾಗಿಲ್ಲ. ಆ ಗುರುವಿನಲ್ಲಿ ಆ ಯೋಗ್ಯತೆ ಬಂದರೆ ಶಿಷ್ಯ ಕಲಿತಾನೆ, ನಮಗೆ ಕಲಿಸೋ ಅವಶ್ಯಕತೆ ಇಲ್ಲ ಅಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಪೂರ್ಣಪ್ರಗತಿ ಅನ್ನೋ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಾನು ಮಾಡಿದ್ದೀನಿ ಅಂತ ಭಾವಿಸ್ಕೊಬೇಡಿ, ಮಾಡಿದ್ದಾರೆ. ನಾನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ನಿಮ್ಮಲ್ಲಿ ಯಾರಿಗೆ ಇಂಥ ಒಂದು ಸಂಸ್ಥೆಯ ಜೊತೆಗೆ ಯಾವುದೇ ರೀತಿಯಲ್ಲಿ ಒಡನಾಟ ಬೇಕು ಅಂತ, ಇಟ್ಸ್ ಅ ಪ್ಲ್ಯಾಟ್ಫಾರ್ಮ್. ಎಲ್ಲರೂ ಬಂದು ನಿಮ್ಮ ಸ್ವಧರ್ಮಗಳೇನಿದೆಯೋ ಅದನ್ನು ಬಿತ್ತಿ ಬೆಳೆಸಬಹುದು, ನೀವು ಅಲ್ಲಿ ಬೆಳಿಬಹುದು, ನಮ್ಮ ಮಕ್ಕಳನ್ನು ಬೆಳೆಸಬಹುದು. ಇಂಥ ಒಂದು ಅವಕಾಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಯಮಾಡಿ ಯಾರೆಲ್ಲ ಏನೆಲ್ಲ ನಿಮ್ಮಲ್ಲಿ ವಿಶೇಷವಾದಂಥ ಶಕ್ತಿಗಳಿದೆ, ಪ್ರತಿಭೆಗಳಿದೆ, ಪ್ಲೀಸ್ ಡೂ ಕಮ್ ಟು ಅಸ್. ನಮಗೆ ಬನ್ನಿ. ಈಗ ಯಾರೋ ಹೇಳಿದ್ರು B.Ed ಆಗಿದೆ, ಮನೇಲಿದ್ದಾರೆ ಅಂತ ಹೇಳಿ. ನಮಗೆ ಬೇಕಂತವ್ರು, ನೀವೆಲ್ಲರೂ ಬೇಕು, ನಿಮ್ಮಲ್ಲಿರೋ ಶಕ್ತಿ ಬೇಕು. ಈ ಥರದ ಶಾಲೆಗಳು ಅಂದರೆ ಗುರು ಶಿಷ್ಯರ ಪ್ರೀತಿ ಹೆಚ್ಚಾಗಿ ಬೆಳೀತಕ್ಕಂಥ ಶಾಲೆಗಳು ಸ್ವಲ್ಪ ಕಡಿಮೆ ಬೆಳೀತಾ ಇದೆ ಈಗ ಕೆಲವಲ್ಲಿ. ನಮ್ಮಲ್ಲಿ ಅದು ವಿಶೇಷವಾಗಿದೆ. ಅದನ್ನು ನಾವೆಲ್ಲರೂ ಸೇರಿಸಿ ಬೆಳೆಸಬೇಕು ಅಂತ ಅನ್ನೋದು ನನ್ನ ಮೈ ಹಂಬಲ್ ರಿಕ್ವೆಸ್ಟ್. ಓಕೆ, ಕೋರಿಕೆ ನಿಮ್ಮಲ್ಲಿ. ಸೊ ಮನದಾಳದ ಆಸೆ, ನನ್ನನ್ನು ನಾನು ಅದಕ್ಕೆ ಕೊಟ್ಕೊಂಡಿದ್ದೀನಿ. ನೀವು ಅದಕ್ಕೆ ನನ್ನ ಜೊತೆಯಲ್ಲಿ ಸೇರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಕೇಳ್ತಾ, ದಯಮಾಡಿ ಪ್ಲೀಸ್ ಹ್ಯಾವ್ ಮೈ ಪರ್ಸನಲ್ ನಂಬರ್ ವಿತ್ ಯು. ಆ್ಯಂಡ್ ಯಾರ್ಯಾರು ಏನೇನು ನಮಗೆ ಕೊಡಮಾಡಬಹುದು ನಿಮ್ಮ ಪ್ರತಿಭೆಗಳನ್ನು ದಯಮಾಡಿ ಬನ್ನಿ, ಶೇರ್ ವಿತ್ ಅಸ್. ನಮ್ಮ ಮಕ್ಕಳನ್ನು ಚೆನ್ನಾಗಿ ಬೆಳೆಸೋಣ. ಒಂದು ಗಟ್ಟಿಯಾದ, ಈಗ ಗೊತ್ತಿದೆ ನಿಮಗೆ, ನಾನು ಇದು ಹೇಳ್ತಕ್ಕ ಮಾತಲ್ಲ ಈ ಸಂದರ್ಭದಲ್ಲಿ, ಸುಮ್ಮನೆ ನೆನಪು ಮಾಡ್ತಾ ಇದ್ದೀನಿ ಅಷ್ಟೇ. ಬ್ರಷಿಂಗ್ ಅಪ್. ಹೊರಗಿನ ಪ್ರಪಂಚ ಏನಾಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ, ಏನೇನು ಸವಾಲುಗಳು ನಮ್ಮ ಕಣ್ಮುಂದೆ ಬರ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಇಂಥ ಒಂದು ಮುಂದಿನ ಜನ್ರೇಷನ್ ತಯಾರು ಮಾಡದೇ ಇದ್ರೆ ಬದುಕು ಕಷ್ಟ ಇದೆ, ಭಾರತಕ್ಕೆ ಕಷ್ಟ ಇದೆ. ಸೊ ಆ ದೃಷ್ಟಿಯಿಂದ ದಯಮಾಡಿ ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಏನು ಮಾಡಬಹುದು ಇಂಥ ಒಂದು ಸಮಾಜ ಬೆಳೆಸೋದಕ್ಕೆ. ನೀವು ಬೆಳೆದಿದ್ದೀರಿ, ಸಂತೋಷ, ಇದು ಕಾಣಿಸ್ತಾ ಇದೆ. ಮುಂದಿನ ಜನಾಂಗ ಹೇಗೆ, ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ. ದಯಮಾಡಿ ಒನ್ಸಿಗೆ ಒಂದು ಭಾರತೀಯ ಬದುಕಿನ ರೀತಿ, ಅದು ಆಹಾರ ವಿಹಾರ, ಔಷಧಿ, ಚಿಂತನೆ, ಬದುಕಿನ
ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದಿಂದ ಹಿಡಿದು ಪ್ರಾರಂಭ ಮಾಡಿ ಪ್ರತಿಯೊಂದು ಮಾಡರ್ನ್ ಎಜುಕೇಷನ್ ಕೂಡ ಇದೆ, ಹಾಗೆ ಪಾರಂಪರಿಕವಾದಂಥ ವಿದ್ಯೆ ಕೂಡ ಇದೆ. ಇವೆರಡನ್ನು ಸೇರಿಸಿ ಒಂದು ಗಟ್ಟಿ ಸಮಾಜವನ್ನು ತಯಾರು ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಇಟ್ಸ್ ನಾಟ್ ಎ ಕಮರ್ಷಿಯಲ್ ಸ್ಕೂಲ್. ಇನ್ಫ್ಯಾಕ್ಟ್ ಇಟ್ಸ್ ನಾಟ್ ಎ ಸ್ಕೂಲ್ ಅಟ್ ಆಲ್, ಇಟ್ಸ್ ಎ ಗುರುಕುಲ. ಅದರಿಂದ ದಯಮಾಡಿ ಒನ್ಸ್ ಅಗೇನ್ ಮತ್ತೆ ಹೇಳೋಲ್ಲ, ಇದು 3 ವಿಭಾಗಗಳಲ್ಲಿ ಇದೆ. ಮೇನ್ ಇರೋದು ಗಿರಿನಗರದಲ್ಲಿ. ಸುಮಾರು ನಮ್ಮಲ್ಲಿ ಒಟ್ಟು ಒಂದು 800 ಮಕ್ಕಳಿದ್ದಾರೆ. ಈ ಥರದ ಶಾಲೆಗಳು. ನಾವು ಹೇಳ್ತೀವಿ ಪರೀಕ್ಷೆ ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ, ಪರೀಕ್ಷೆ ಬೇಕಿಲ್ಲ ಅಂದರೆ ವಿದ್ಯೆ ಅಂತ ಅನ್ನೋದು ಹಿಂದೆ ಗುರು ನೋಡಿ, ಒಬ್ಬ ವಿದ್ವಾಂಸ ಇದ್ದರೆ ಅವನೊಂದು 10-20 ಮಕ್ಕಳನ್ನ ಮನೇಲಿ ಇಟ್ಕೊಂಡು ವಿದ್ಯೆ ಕಲಿಸ್ತಾ ಇದ್ದ. ಆತನೇ ಎಲ್ಲ ಏನೇನು ಹೇಳ್ಕೊಡ್ಬೇಕು ಎಲ್ಲವನ್ನ ಅವ್ರು ಹೇಳ್ಕೊಡ್ತಾ ಇದ್ರು. ಪರೀಕ್ಷೆ ಎಲ್ಲಿತ್ತು? ಆದರೆ ಆ ಮಗು ಇಷ್ಟನ್ನು ಕಲಿತಿದೆ ಅಂತ ಹೇಳಿ ಆ ಗುರು ಸರ್ಟಿಫಿಕೇಟ್ ಅಂದರೆ ರಿಟರ್ನ್ ಅಲ್ಲ, ಇವನು ತಾಯ್ತು ಇವನು ಚೆನ್ನಾಗಿ ಕಲ್ತಿದ್ದಾನೆ ಅಂತ ಆ ಗುರು ಹೇಳಿದ್ರೆ ಅದಕ್ಕೆ ಒಂದು ಮರ್ಯಾದೆ, ಅದಕ್ಕೊಂದು ಬೆಲೆ. ಹಾಗೆ ಸಾಧ್ಯವಾದಷ್ಟು ಮಕ್ಕಳನ್ನು ಪರೀಕ್ಷೆಯ ಇತಿಮಿತಿಗೆ ಒಳಪಡಿಸೋದು. ಎಷ್ಟು ಟೆನ್ಷನ್ ಮಾಡ್ತೀವಿ, ಪರೀಕ್ಷೆ ಬಂತು ಅಂತಂದರೆ ಮಕ್ಕಳಿಗೆ ಹಾಯಾಗಿರೋಕ್ಕೆ ಬಿಡೋದಿಲ್ಲ. ನಿಮ್ಗೆ ಗೊತ್ತಿದೆ ವಾಟ್ ಕೈಂಡ್ ಆಫ್ ಟೆನ್ಷನ್ ಅಪ್ಪಂದ್ರಿಗೆ ಅಮ್ಮಂದ್ರಿಗೆ ಎಲ್ಲರಿಗೂ ಮನೇಲಿ ಎಲ್ಲರಿಗೂ ಕೂಡ. ಬಿಡಿ ಅದನ್ನು, ಯಾಕೆ ಪರೀಕ್ಷೆ ಮಾಡಬೇಕು? ಮಗು ಕಲಿತಾ ಇದೆ ಅಂತ ಅನ್ನೋದು ಮುಖ್ಯ. ಸ್ಕಿಲ್ಸ್, ಕಾನ್ಸೆಪ್ಟ್ಸ್ ಇದನ್ನು ಕಲಿಸ್ಬೇಕು, ಪರೀಕ್ಷೆಗಾಗಿ ಅಲ್ಲ. ಸೊ ಈ ಥರದ ಒಂದು ಕಲ್ಪನೆಯಲ್ಲಿ ಮಾಡ್ತಾ ಇದ್ದೀವಿ. ಗಿರಿನಗರ್ನಲ್ಲಿ ಮೇನ್ ಇದೆ, ಪೂರ್ಣಪ್ರಜ್ಞಾ ಲೇಔಟಲ್ಲಿದೆ, JP ನಗರ್ನಲ್ಲಿ ಇತ್ತೀಚೆಗೆ ಪ್ರಾರಂಭ ಮಾಡಿದ್ದೀವಿ. ನೀವು ಎಲ್ಲಿ ಬಂದರೂ ಸರಿಯೇ, ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡಿದ್ರೂ ಸರಿಯೇ, ಸೇರಿಸಿ ಕೈ ಜೋಡಿಸಿ ನಮ್ಮ ಜೊತೆ ಗಟ್ಟಿ ಸಮಾಜವನ್ನು ತಯಾರು ಮಾಡೋಣ ಅಷ್ಟೇ. ಅನಂತಾಚಾರ್ಯ ಅವ್ರು ಏನು ಮಾಡಿದ್ರು, ಇವತ್ತು ನೀವೆಲ್ಲಿ ಕೂತು ಅವ್ರಿಗೆ ಎಷ್ಟು ಸಂತೋಷ ಆಗ್ತಾ ಇರಬಹುದು ನಿಮ್ಮನ್ನೆಲ್ಲ ನೋಡಿ. ಇಷ್ಟೆಲ್ಲ ಮಾಡಿದ್ದೀರಿ, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ. ಹಾಗೆ ನಾವು ನಮ್ಮ ಮುಂದಿಂದನೇ ನೋಡ್ಬೇಕಲ್ವಾ, ನೀವು ನಿಮ್ಮ ಮುಂದಿಂದನೇ ನೋಡ್ಬೇಕಲ್ವಾ. ಅದಕ್ಕಾಗಿ ನೀವು ವಾಟ್ ಆರ್ ಯು ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಯೋಚನೆ ಮಾಡಿ. ನಾನು ನನ್ನ ಬದುಕು ನನ್ನ ಹೆಂಡತಿ ಮಕ್ಕಳು ಮಾತ್ರ ಅಲ್ಲ, ವಾಟ್ ಆಮ್ ಐ ಗಿವಿಂಗ್ ಬ್ಯಾಕ್ ಟು ದ ಸೊಸೈಟಿ ಅಂತ ಯೋಚನೆ ಮಾಡಿ. ಥ್ಯಾಂಕ್ ಯು. ನಿಮ್ಮ ಈ ಬೇರ್ ಭದ್ರವಾಗಿರುವಾಗ ನಿಮ್ಮಿಂದ ಮುಂದೆ ಬರುವಂತಹ ನಿಮ್ಮ ಮಕ್ಕಳು, ಅವರ ಜೊತೆಗೆ ಬರುವಂಥವ್ರು, ನಿಮ್ಮ ಇದರಲ್ಲಿ ಬರುವಂತಹ ವಿಷನಿಗೆ ಬರುವಂತಹ ಎಲ್ಲರನ್ನೂ ಕೂಡ ಒಂದೊಂದು ಎಚ್ಚರಿಕೆ ಮಾತುಗಳಿಂದ ನೀವು ಎಚ್ಚರಿಸ್ತಾ ಬಂದರೂ ಕೂಡ ನೀವು ಸಮಾಜಕ್ಕೆ ಎಷ್ಟೋ ಕೆಲಸ ಮಾಡ್ದಂಗಾಗತ್ತೆ. ಹಾಗೇನೇ ನಿಮ್ಮ ಅಭಿವೃದ್ಧಿಗಳ ಕಡೆ ಕೂಡ ಹೇಗೆ ಗಮನ ಕೊಡ್ತಾ ಇದ್ದೀರಾ, ಹಾಗೆಯೇ ನಿಮ್ಮ ಮಕ್ಕಳನ್ನು ಕೂಡ ನೋಡ್ತಾ ಇರಿ, ಅಭಿವೃದ್ಧಿ ಹೇಗಾಗ್ತಾ ಇದೆ. ಅವ್ರು ಹೇಳಿದ ಹಾಗೆ ಏನೂ ಮಾಡೋಕ್ಕಾಗಲ್ಲ. ಇವತ್ತು ನಾವು ಪರೀಕ್ಷೆ ತಗೊಳ್ಳೇಬೇಕು, ಯಾವುದೋ ಪೂರ್ಣಪ್ರಮತಿ ಸ್ಕೂಲಲ್ಲಿ ಎಲ್ಲರೂ ಓದೋಕ್ಕೂ ಆಗಲ್ವಲ್ಲ, ಎಲ್ಲ ಈ ಥರ ಸ್ಕೂಲ್ಗಳಲ್ಲಿ ಓದ್ತಾ ಇದ್ದಾರೆ. ಪರೀಕ್ಷೆ ತಗೊಳ್ಳೇಬೇಕು, ಪರೀಕ್ಷೆ ಎದುರಿಸಲೇಬೇಕು. ಅದಕ್ಕೆ ತಕ್ಕ ಹಾಗೆ ಆ ಮಕ್ಕಳಲ್ಲಿ ಒಂದು ಧೈರ್ಯವನ್ನು ಮತ್ತು ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ರೆ ನಿಮ್ಮ ಮಕ್ಕಳಲ್ಲಿ ನಾವು ನಿಮ್ಮನ್ನು ಮತ್ತೆ ಕಾಣ್ಬೋದು. ನಿಮ್ಮ ಬೇರು ಭದ್ರ ಇದೆ, ಆ ಮಕ್ಕಳ ಬೇರನ್ನು ಭದ್ರಗೊಳಿಸಿ ಬೆಳೆಸಿ. ಇಷ್ಟು ಹೇಳಿ ನಾನೊಂದು 4 ಸಾಲನ್ನು ನಿಮ್ಮಗಳಿಗಾಗಿ ಹಾಕೇನೋ ಒಂದು ಕೆಲವು ಸಾಲುಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ನಿಮ್ಮ ಮುಂದೆ ನಾನೀಗ ಓದ್ತೀನಿ. ನೀನು ನಿನ್ನಲ್ಲಿನ ಒಳ್ಳೆಯತನ ಹುಡುಕು, ಕೊರತೆಗಳನ್ನು ಹುಡುಕಲು ಜನರಿದ್ದಾರೆ. ಹೆಜ್ಜೆ ಇಡುವುದೇ ಆದರೆ ಮುಂದಕ್ಕೆ ಇಡು, ಹಿಂದಕ್ಕೆ ಎಳೆಯಲು ಜನರಿದ್ದಾರೆ. ಕನಸು ಕಾಣುವುದೇ ಆದರೆ ಎತ್ತರಕ್ಕೆ ನೋಡು, ಕೆಳಕ್ಕಿಳಿಯಲು ಜನ ಇದ್ದಾರೆ. ನಿನ್ನೊಳಗಿನ ಕೆಚ್ಚಿನ ಕಿಡಿ ಬೆಳಗಿಸು, ಅದನ್ನು ಕಂಡು ಉರಿಯುವುದಕ್ಕೆ ಜನ ಇದ್ದಾರೆ. ಏನಾದರೂ ಸಾಧಿಸುವುದು ಇದ್ದರೆ ನೆನಪಿಟ್ಟುಕೊಳ್ಳುವಂತೆ ಮಾಡು, ಮಾತಾಡುವುದಕ್ಕೆ ಜನರಿದ್ದಾರೆ. ಜಗತ್ತನ್ನೇ ಪ್ರೀತಿಸು, ಸ್ವತಃ ನಿನ್ನನ್ನು ಸೇರಿಸಿ ದ್ವೇಷ ಮಾಡುವುದಕ್ಕೆ ಜನ ಇದ್ದಾರೆ. ಇರುಗುತ್ತಿದ್ದರೆ ಮಗುವಿನ ಹಾಗೆ ಇದ್ದು ಬಿಡು, ಅತಿ ಬುದ್ಧಿವಂತರು ನಿನ್ನ ಸುತ್ತಲೂ ಇದ್ದಾರೆ. ಭರವಸೆ ಇಡುವುದಾದರೆ ನಿನ್ನಲ್ಲಿ ನೀನು ಇಡು, ಅದನ್ನು ಅನುಮಾನಿಸಲು ಜನರಿದ್ದಾರೆ. ನೀನು ನಿನ್ನನ್ನು ಸಂಭಾಳಿಸಿಕೋ, ನಿಮಿಷ ತೋರಿಸಲು ಜನರಿದ್ದಾರೆ. ಜಗತ್ತಿನಲ್ಲಿ ನಿನ್ನದೇ ಆದ ಭಾವಗಳನ್ನು ಮಾಡುವ ಜನ ಯಾರು? ಅವರು ನಮ್ಮವರೇ ಆಗಿರುತ್ತಾರೆ. ಇಂಥ ಜನರುಗಳ ನಡುವೆ ಏನಾದರೂ ಸಾಧಿಸಿ ತೋರಿಸು ಸಾಕು. ಚಪ್ಪಾಳೆ ತಟ್ಟಲು, ಪ್ರೋತ್ಸಾಹಿಸಲು
ನಮ್ಮವರು ಎಂಬುವರು ಯಾರೋ ಇದ್ದಾರೆಂಬ ವಿಶ್ವಾಸವಿರಲಿ. ಎಂಥ ವಿಚಿತ್ರ ಅಲ್ವೇ? ಲೈಫ್ ಇಷ್ಟೇನೆ. ನಿಜವಾಗ್ಲೂ ಹೃದಯ ತುಂಬಿ ಬಂದಿದೆ, ಗಂಟ್ಲು ಬಿಗಿತಾ ಇದೆ. ಏನು ಹೇಳಬೇಕು ಅನ್ನೋದು ಖಂಡಿತ ಗೊತ್ತಾಗ್ತಾ ಇಲ್ಲ. ಒಂಥರ ಇವಾಗ ಏನು ಅನ್ನಿಸ್ತಾ ಇದೆ ಅಂದರೆ ಲಾಸ್ಟ್ ಆ್ಯಂಡ್ ಫೌಂಡ್, LOST ಲಾಸ್ಟ್, ಎಲ್ಲೋ ಕಳೆದೋದವರು ಮತ್ತೆ ಸಿಕ್ಕಿದ್ದಾರೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಇಮೋಷ್ನಲ್ ಮೂಮೆಂಟ್ ಕೂಡ ಅಷ್ಟೇ. ನೀವೆಲ್ಲ ಒಂದು ನಮಸ್ಕಾರವನ್ನು ಮಾಡಿ ಇದೆಲ್ಲ ತುಂಬಾ ಧನ್ಯೋಸ್ಮಿ, ನಿಮಗೆ ಕೈ ಎತ್ತಿ ಮುಗಿಬೇಕು. ಮತ್ತು ಪ್ರಾರಂಭ ಮಾಡಿದಾಗ ನಮ್ಮ ತಂದೆಯವ್ರಿಗೆ ಏನು ಅದು ಆಸೆ ಇಟ್ಕೊಂಡು ಹಾಗೆಲ್ಲ ಪ್ಲ್ಯಾನ್ ಹಾಕಿ ಮಾಡಿದ ಸಂಸ್ಥೆ ಇದು ಖಂಡಿತ ಅಲ್ಲ. ಯಾವ ಯೋಜನೆಯೂ ಇರಲಿಲ್ಲ. ಆಗ್ತಾ ಬಂದರು. ಅವ್ರನ್ನೊಬ್ಬರು ಕರ್ಮಯೋಗಿ ಅಂತ ಹೇಳಿ ನಾವು ಕರಿತೇವೆ. ಅದಕ್ಕಾಗೆ ಬಂದು ಮಾಡಿದ್ರು ಮತ್ತೆ ಹೋದ್ರು ಅಷ್ಟೇನೆ. ಹಾಗಾಗಿ ಈ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಇವರು ಅವರು ಅಂತ ಹೇಳಿ ಏನು ಭೇದ ಭಾವ ಇಲ್ಲೇನೂ ಇರಲಿಲ್ಲ. ಇವರೇ ಬರಬೇಕು, ಇದ್ದವರೇ ಬರಬೇಕು, ಈ ಮಟ್ಟದವರೇ ಬರಬೇಕು, ಆ ಮಟ್ಟ ಹಾಗೆಲ್ಲ ಏನೂ ಇರಲಿಲ್ಲ. ಇಲ್ಲಿ MLAಗಳು, MLCಗಳು, ಡಾಕ್ಟ್ರುಗಳಾದವರು, ಮತ್ತವರು ಮಗದವರು ಎಲ್ಲರೂ ಕೂಡ ಬಂದಿದ್ದರು. ಎಲ್ಲರಿಗೂ ಇದು ಮುಕ್ತವಾದಂತಹ ಪ್ರವೇಶವನ್ನು ನಮ್ಮ ಸಂಸ್ಥೆಯಲ್ಲಿ ಕೊಡಲಾಗಿತ್ತು. ಮತ್ತು ಅದೇ ಒಂದು ಪರಂಪರೆ ಕೂಡ ನಡ್ಕೊಂಡು ಬಂದಿತ್ತು, ತಂದೆ ಮಗ ಹಾಗೆ. ಬಟ್ ಇವಾಗ ಅದು ಕಾಣಿಸ್ತಾ ಇಲ್ಲ. ಇನ್ನು ಮುಂದಕ್ಕಾದರೂ ಒಂದು ಸ್ವಲ್ಪ ನಮ್ಮ ಸಂಸ್ಥೆಗೂ ಕೂಡ ಸೇರಿಸಿ, ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲೂ ಕೂಡ ಸಾಕಷ್ಟು ಬೇಡಿಕೆ ಇದೆ ಅಂತ ಹೇಳ್ತಾರೆ. ಅಕಸ್ಮಾತಾಗಿ ನಿಮಗೆ ಪರಿಚಯ ಇದ್ದಂಥವ್ರು ಯಾರು ಇತ್ತು ಅಂದರೆ ಟೀಚಿಂಗ್ ಲೈನ್ನಲ್ಲಿ ಇದನ್ನು ಸುಮಾರು ಸಾರಿ ಹೇಳಿದ್ದಾರೆ, ಪರಿಚಯ ಇದ್ದವ್ರಿಗೆ ಹೇಳಿ ಬರಲಿ ಅಂತೆಲ್ಲ ಹೇಳಿ. ಹೀಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಂತಹ ಸಂಸ್ಥೆ ಅಂತ ಹೇಳಿ ಖಂಡಿತವಾಗ್ಲೂ ಕೂಡ ಅನಿಸುತ್ತೆ. ನಾವು ಸುಮಾರು 82 ಇಂದ 12 ತನಕ ಕೆಲಸ ಮಾಡಿದೆ. 17 ನಾನು ರಿಟೈರ್ ಆಗಬೇಕಾದವಳು ಸುಮಾರು ವರ್ಷಗಳ ಮುಂದೆನೇ VRS ತಗೊಂಡು ಬಿಟ್ಟದ್ದಾಯಿತು. ಹೇಗೆ ಕಾಲ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ. ನಿಮ್ಮಂಥವರ ಮಧ್ಯದಲ್ಲಿ ನಾವು ಹಾಗೆ ಮುಂದುವರಿಸ್ಕೊಂಡು ಬಂದ್ವಿ. ಮತ್ತು ನೀವೆಲ್ಲ ನಮಗೆ ಅನ್ನದಾತರು, ನಿಮ್ಮನ್ನು ನಾವು ಯಾವಾಗಲೂ ಕೂಡ ಸ್ಮರಿಸ್ಕೊಳ್ತೇವೆ. ಮತ್ತು ನಮ್ಮ ಸಂಸ್ಥೆಗೆ ಪ್ರೋತ್ಸಾಹವನ್ನು ಮಾಡಿ ನಮ್ಮ ಸಂಸ್ಥೆ ಉಳಿಯೋ ಹಾಗೆ ಬೆಳೆಯೋ ಹಾಗೆ ಮಾಡಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮ ಸ್ಪಿರಿಟ್ ಕೂಡ ಮಕ್ಕಳ ಥರ ನೀವೆಲ್ಲ ವಯಸ್ಸು ಮಾಡ್ಕೊಂಡಿದ್ದೀರಿ ಇವತ್ತು. ನೀನು ಬುದ್ಧಿ ಹೇಳಕ್ ಹೋದ್ರೆ ಅವ್ನು ಕೇಳಲ್ಲ. ನಾವು ನಿಮ್ಮ ಕಾಲದಲ್ಲಿ ನೀವು ನಿಮ್ಮ ತಂದೆ ಮಾತೇ ನಾವು ಬುದ್ಧಿ ಕೇಳ್ತೀವಿ. ಎಲ್ಲರದು ನಾವು ಪ್ರಸಾದ Thanks everyone. ಇಷ್ಟು ವರ್ಷಗಳಾದ್ಮೇಲೆ 30 ವರ್ಷ ಆದ್ಮೇಲೆ ನೋಡಿದ ಖುಷಿ ಆಯ್ತು. ಮೇಡಮ್ ಆವಾಗ ಹೈಸ್ಕೂಲ್ ಆಗಿದ್ನು ಇವಾಗ ಅದೇ ಪರ್ಸೆಂಟೇಜ್ ಮೀಸೆ ಬಂದಿದೆ. ನಮ್ಗೆ ಮೀಸೆ ಇರಲಿಲ್ಲ ಅವಾಗ, ನಮಗೆ ಕೂದಲಿತ್ತು, ಕೂದಲಿಲ್ಲ, ಅಷ್ಟೇ ಡಿಫ್ರೆನ್ಸ್. ಬನ್ನಿ 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 ವರ್ಷಗಳು ಅಂದರೆ
1987 to 1990 ಬ್ಯಾಚ್ ಹುಡುಗರು. ಆವಾಗ A and B ಸೆಕ್ಷನ್ನು ಮತ್ತು C and D ಸೆಕ್ಷನ್ ಇತ್ತು. A B ಸೆಕ್ಷನ್ ಕನ್ನಡ ಮೀಡಿಯಮು, C and D ಸೆಕ್ಷನ್ ಇಂಗ್ಲೀಷ್ ಮೀಡಿಯಮು. ಆ ಒಂದು ವಿದ್ಯಾರ್ಥಿಗಳೆಲ್ಲ ಸುಮಾರು ಜನ ಸೇರಿದ್ದೀವಿ ಇಂದಿನ. ಎಷ್ಟು ಜನ ಇದ್ದಾರೆ ಇನ್ನೂ ಒಳಗಡೆ ಗೊತ್ತಿಲ್ಲ. ಈ ದಿನ ಬಹಳ ವಿಶೇಷ, ಅಂದರೆ ಎಲ್ಲರೂ ಒಂದು ನೆನಪಿಟ್ಕೊಳ್ಬೇಕಾಗಿರೋವಂಥ ವಿಷಯ ಇದೆ. ಅದು ಏನಂತ ಹೇಳ್ತೀವಿ ಬನ್ನಿ. ನೋಡಿ, ನಾವು ಇದೇ ಸ್ಕೂಲ್ ಓದಿರೋದು 1987 1998. ಹಾಗೇ ಇದೆ ಈ ಒಂದು ಕಲ್ಲಿನ ಬಿಲ್ಡಿಂಗು. ನಾವು ಆಗ ಓದಿದ್ದಾಗ ಹಾಗಿತ್ತು. ನಮ್ಮ ಜೊತೆ ಆಗಿನ ಕಾಲದ MG ಶಶಿರೇಖಾ ಅವರು MGS ಅವ್ರು ಮೇಡಮ್ ಇದ್ದಾರೆ. ಅವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ A ಮಂಜುಳರವರು ಇದ್ದಾರೆ, ನಮ್ಗೆ ಇಂಗ್ಲೀಷ್ ತೊಗೊತಾ ಇದ್ರು. ನಮಗೆ ಕನ್ನಡ ಮೇಡಮ್ ಅವರು ಇಲ್ಲಿದ್ದೆಲ್ಲ ಹಂಗೆ ಇನ್ನೂ ಮಾರ್ಕಿದೆ. ಆಶೀರ್ವಾದ ಅಂತ ತಪ್ಪೇನೋ ಮಾಡಿದ್ದೆ. ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ನಮ್ಮ ಕನ್ನಡ ಟೀಚರ್ MG ಶಶಿರೇಖಾ ಅಂತ, ಹಾಗೂ ನಮ್ಮ ಇಂಗ್ಲೀಷ್ ಟೀಚರು A ಮಂಜುಳಾ ಮೇಡಮು, ಎಲ್ಲರಿಗೂ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎಲ್ಲ APS ಸ್ಕೂಲ್ನ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಸ್ಕೂಲಿಗೆ ನಿಮ್ಮ ವಿದ್ಯಾರ್ಥಿಗಳಿಂದ ಸ್ವಾಗತ ಸುಸ್ವಾಗತ. ಎಲ್ಲ ಒಂದು ಅರ್ಧ 1972 ಬ್ಯಾಚ್. ನೆವರ್ ಬರಬೇಕು. APS ಎಜುಕೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಅನಂತ ಆಚಾರ್ಯವರ ಪ್ರತಿಮೆಗೆ ಪುಷ್ಪಾರ್ಪಣೆ ಅವರ ಮಗಳಾದ A ಮಂಜುಳರವರಿಂದ ಹಾಗೂ MG ಶಶಿರೇಖರಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಮೇಡಮ್. ಅವರ ಆಶೀರ್ವಾದದಿಂದ ಈ ದಿನ ನಾವು ಇಷ್ಟು ಈ ಮಟ್ಟಿಗೆ ಬಂದಿದ್ದೀವಿ ಅಂದರೆ ತಪ್ಪಾಗಲಾರದು. ಸಹ ನಿಜ. ಎಂಥ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿದ್ರು, ಕಷ್ಟಪಟ್ಟು ಅಂತ. ಸುಮಾರು 100 ವರ್ಷ ಆಯ್ತಲ್ಲ? ಇಲ್ಲ 90 ವರ್ಷ. 89 ಆ್ಯಕ್ಚುಲಿ. ಬ್ಯಾಗ್ ಇದೆಯೋ? ಅವ್ರು ಬರ್ತಾರೆ. ಹೇಳೋಗ್ಬೇಕೀಗ ಕ್ರಾಫ್ಟ್ ಚೆನ್ನಾಗಿರುತ್ತೆ. ಹಾಂ, ಪ್ರಜು ಅಲ್ಲೇ ಇರು, ಎಲ್ಲರಿಗೂ ಬರಲಿ. ಹಾಂ
ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯಲ್ಲಿರುವ ಆಚಾರ್ಯ ಪಾಠಶಾಲೆಯಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ದಿನ ವಿಶೇಷ ಕಾರ್ಯಕ್ರಮ. ಅದು ಸುಮಾರು 30-35 ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ 1987ಇಂದ 1990ವರೆಗೆ ಇದ್ದಂತಹ ವಿದ್ಯಾರ್ಥಿಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ನಮ್ಮ ಜೊತೆ ಮೊದಲಿಗೆ ಎಸ್ ಎ ಪುಷ್ಪಲತಾ ಮೇಡಮ್ ಅವರಿದ್ದಾರೆ. ನಂತರ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೂ ಕನ್ನಡ ಹೇಳಿಕೊಟ್ಟಂತಹ ಶಿಕ್ಷಕರು ಎಂ ಜಿ ಶಶಿರೇಖರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ನಮಗೆ ಇಂಗ್ಲೀಷ್ ಶಿಕ್ಷಕರು ಎ ಮಂಜುಳರವರು, ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಉತ್ತಮವಾಗಿ ಡ್ರಾಯಿಂಗ್ ಹೇಳಿಕೊಟ್ಟಂತಹ ನಾನು ಅದ್ರಲ್ಲಿ ಬೇಕು ಎಂ ಲಕ್ಷ್ಮೀರವರು ಸಹ ಇದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸತಕ್ಕಂಥ ರೂವಾರಿ ಆದಂತಹ ನಾಗೇಶ್ ಅವರು, ಓಬಳೇಶು ಸ್ವಲ್ಪ ಇದೆ ನನಗೇನೆ ಚೆನ್ನಾಗಿರೋದಂದ್ರೆ ಒಳ್ಳೆ ಕ್ರಿಕೆಟ್ ಪ್ಲೇಯರು. ಇವನು ನೆಟ್ಟ ಒಬ್ಬ ಇದ್ದಿದ್ರ ಅಲ್ಲೆಲ್ಲ ಇದೆ. ವಸಂತಪುರ ಮನೆ ವಸಂತಪುರ ಉದ್ರಳ್ಳಿ ಹತ್ರ. ಸಿಟ್ಟಿಗೆ ಹೇಳಿದೆ ಶುರು ಮಾಡೋಣ ಬಾಪ ಗುರು. ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪೋ ಜ್ಯೋತಿ ಜನಾರ್ದನ ದೀಪೋ ಹರತಿ ಮೇ ಪಾಪಂ ಆತ್ಮಜ್ಯೋತಿರ್ನಮೋಸ್ತುತೆ. ನಮೋಸ್ತುತೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷಬುದ್ಧಿ ನಿವಾರಾಯ ಆತ್ಮಜ್ಯೋತಿರ್ನಮೋಸ್ತುತೆ. ದೀಪಂ ಜ್ಯೋತಿ ಪರಂ ಜ್ಯೋತಿ ದೀಪೋ ಜ್ಯೋತಿ ಜನಾರ್ದನ ದೀಪೋ ಹರತಿ ಮೇ ಪಾಪಂ ಆತ್ಮಜ್ಯೋತಿರ್ನಮೋಸ್ತುತೆ. ನಮೋಸ್ತುತೆ. ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷಬುದ್ಧಿ ನಿವಾರಾಯ ಆತ್ಮಜ್ಯೋತಿರ್ನಮೋಸ್ತುತೆ. ಅದಕ್ಕೆ ನಾವೇ ಕೂತ್ಕೊಳ್ಳಿ, ನೀವು ನೀವೇನು ಬೇಕಾಗಿಲ್ಲ. ನಿಂತ್ಕೊಳ್ಳೋಣ. ಬೇಡ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಿಂಗೆ ಬಾ ಅಂತ ಹಿಂಗೆ ಎಲ್ಲ ನಿಂತ್ಕೊ ಬದ್ರಿ ಹಿಂಗೆ ಬಾ. ಮೇಡಮ್ ಅಲ್ಲಿ ಇಡಿ, ನಾವು ಕೈ ಕೊಟ್ಟು ಹಣದಲ್ಲಿ ಓಪನ್ ಮಾಡಿ ಕೊಡು. ಹಾಗೆ ಮೊದಲು ಇಲ್ಲಿ ಥ್ಯಾಂಕ್ ಯು. ಓಕೆ Happy Karnataka, Jai Karnataka. ಅವರೆಲ್ಲ ಬಿಸಿಲಾಯ್ತು. ಇಲ್ಲ ಇಲ್ಲ ಚೆನ್ನಾಗಿದೆ, ಬೆಚ್ಚಗೆ ಅವ್ರಿಗೆ ಬೆಚ್ಚಗಿದೆ.
ಬಾ ಬಾ ಬಾ. ಗುರು ಹಿಂಗೆ ಓಪನ್ ಮಾಡಿದೆಯಾ ಸಂದೇಶ ಅಲ್ಲ ಅದು ಅಷ್ಟಿರಲಿ. ಹಾಂ ಒಂದ್ಸರಿ ಇದೆ ಬಾ. ಇಲ್ಲಿ 5 ಜನ. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ನಿಂತ್ಕೊಂಡೆ ಗಂಡ ಒಂದು ನಿಮಿಷ ಹಂಗೆ ಏ ಇಲ್ಲ ಬಾರ ಒಂದು ನಿಮಿಷ ಗಿರಿ 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 ಒಂದು ನಿಮಿಷ ಬರ್ಲಿ. ರೂಪಾಯಿ ಹಂಗೆ ಇರು ರೂಪಾಯಿ ಹಂಗೆ ಇರು. ಹಂಗೆ ಮುಂದೆ ಹೋಗಿ ಹಾಗೆ ಮುಂದೆ ಹೋಗಿ ನಿಂತ್ಕೊಂಡು ಕಂಡು ಇಲ್ಲಿ ನೋಡು. ನಂಗೆ ಹಂಗಿರು ಈಗ ಮುಂದೆ ಮುಂದೆ ಬಂದಂಗೆ ಇಲ್ಲಿ ಬಾ ಸ್ವಲ್ಪ ಸ್ವಲ್ಪ ನಾಗೇಶ್ ಈ ಕಡೆ ಬಾ. ನಾಗೇಶ್ ಇಲ್ಲಿ ನೋಡು. ಹೇಳಿದಿರ ಮಾತಾಡಿ ನಿಂತ್ಕೊಂಬಿಡ ಹಂಗೆ ಹಂಗೆ ನಿಂತ್ಕೊಂಬಿಡ. ಕಡೆ ಬಾ ಇಲ್ಲಿ ಬಾ. ನೆಕ್ಸ್ಟ್ 5 ಜನ ಬಂದ ಬಾ ಬಾ. ಕೂತ್ಕೊಳ್ಳಿ ಮ್ಯಾಮ್ ಕೂತ್ಕೊಳ್ಳಿ ನೀವು. ನೀ ತಲೆ ಹಿಂತಿರ್ಗೋ. ಏ ಸುದಿ 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 ಹಂಗೆ ಇಟ್ಕೋ ಮೇಡಮ್ ಸ್ವಲ್ಪ ಮುಂದೆ ಬರ್ಬೋದು. ಗುರು ಹಿಂಗೆ ನಮಸ್ಕಾರ ಮೇಡಮ್. ಒಂದೇ ಸೆಕೆಂಡ್ ಗುರು. ಹಾಂ ಬಂದು ಗಿರಿ ಹಂಗೆ ಗಿರಿ ಗಿರಿ ಟರ್ನ್ ಮಾಡು. ಉಲ್ಟಾ ಉಲ್ಟಾ ಇಲ್ಲಿ ನೀನು ಇಲ್ಲಿ ನೋಡು. ಒಂದು ನಿಮಿಷ ಅದಾದ್ಮೇಲೆ ಓಯ್ ಫಸ್ಟ್ ಕೂಡ ನಂದಿ 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 ಶಿಂಬಾ ಬಾಮ ನಂದಿ ಹಂಗೆ ಇಟ್ಕೊ ಇಲ್ಲಿ ನೋಡು. ಹಿಂದೆ ಬಾ ಮನೆ ಇದೆ. ಇದೆ ಇದೆ ತಗೊಂತಾರೆ ಚೆನ್ನಾಗಿರುತ್ತೆ ಅಲ್ಲೇ ಫುಲ್ ಒಬ್ಬರದ್ದು ಮಿಸ್ ಆಗ್ಬಿಡ ಹಂಗಿದೆ ಬಿಡ್ಲಿ ಎಲ್ಲರೂ ಬೇಗ ಇಲ್ಲ ಇಲ್ಲ ಇಲ್ಲಿ ಬರ್ದು ಕರೆಕ್ಟ್ ಇದು ಬರ್ಬೇಕಲ್ಲ ಇಂಪಾರ್ಟೆಂಟು ಅದೇ ಮೇನ್ ಅಲ್ಲಲ್ಲ ಇಲ್ಲಿ ತೆಗೆದ್ಬಿಡೋಣ ಇಲ್ಲಿ ತೆಗೆದ್ಬಿಟ್ರೆ ಆಯ್ತು ಇಲ್ಲಿ ತೆಗೆದ್ಬಿಟ್ರೆ ನೋಡೋಣ ಒಂದು 2 ನಿಮಿಷ ತೆಗೆದ್ಬಿಡೋಣ ಇಲ್ಲಿ ಇದೆ ಅಂತ ಬೇಗ ಓಕೆ ಹಾಗೆ ಹಾಗೇರಾ ಓಕೆ ಥ್ಯಾಂಕ್ ಯು ನಮ್ಮ ಹಳೆ ಸ್ಟೂಡೆಂಟ್ಸ್